ನಮಸ್ಕಾರ ಎಲ್ಲರಿಗೂ. ಥೈಲ್ಯಾಂಡ್ನಲ್ಲಿ 2ನೇ ದಿನಾನ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ ಅಂತ ಹೋದ್ವಿ. ನಮ್ಮ ಹೋಟೆಲ್ನಲ್ಲೇ ಪ್ಯಾಕೇಜಲ್ಲಿ ಇತ್ತು. ಏನಂದರೆ ಫ್ರೂಟ್ ಜ್ಯೂಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಬ್ರೆಡ್, ಜಾಮ್, ಕ್ರೊಸಾಂಟ್ ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ವೆಜಿಟೇರಿಯನ್ಸ್ಗೆ ಇಷ್ಟು ಆಪ್ಷನ್ಸ್ ಇದೆ. ಇದೆಲ್ಲ ನಾನ್ ವೆಜಿಟೇರಿಯನ್ಸ್ಗೆ. If you're a non-vegetarian visiting Thailand, you don't have to worry. ಯಾರಾದರೂ ನಂತರ ಸಸ್ಯಾಹಾರಿಗಳು ಹೋಗ್ತಾ ಇದ್ದರೆ ಪ್ಲೀಸ್ ನಿಮ್ಮ ಜೊತೆಗೆ ಯಾವುದಾದ್ರೂ ರೆಡಿಮೇಡ್ ಫುಡ್ ಏನಾದರೂ ಸಿಕ್ಕರೆ ತೊಗೊಂಡು ಹೋಗಿ. ಲೈಕ್ ರೆಡಿಮೇಡ್ ಉಪ್ಮಾ, ಅವಲಕ್ಕಿ ಇಂಥದ್ದು ಸಿಗುತ್ತೆ. ಓಕೆ, ನೆಕ್ಸ್ಟ್ ನಾವು ವೇಟ್ ಮಾಡ್ತಾ ಇದ್ವಿ. ಇದೆಲ್ಲ ನಮ್ಮ ಹೋಟೆಲ್ ಹೊರಗಡೆ ಮತ್ತು ಹೋಟೆಲ್ ಲಾಬಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ವಿ ವರ್ ವೇಟಿಂಗ್ ಫಾರ್ ಅವರ್ ರೈಡ್. ಸೊ ಆ ರೈಡ್ ವಾಸ್ ಯೋರ್. ನಮ್ಮ ಜೊತೆ ಬೇರೆ ಜನನೂ ಜಾಯ್ನ್ ಆಗಿದ್ರು. ಆ್ಯಂಡ್ ದ ವೆದರ್ ವಾಸ್ ವೆದರಿಂಗ್ ಟುಡೇ. ನಾವು ಹೊರಟಿರೋದು ಸಫಾರಿ ವರ್ಲ್ಡ್ ಆ್ಯಂಡ್ ಮರೀನ್ ಪಾರ್ಕ್ಗೆ. ಅಲ್ಲಿ ಬೇರೆ ಥರದ ಪಕ್ಷಿ ಪ್ರಾಣಿಗಳನ್ನೆಲ್ಲ ನೋಡಿದ್ವಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹೀಗೆ ಸಫಾರಿ ವರ್ಲ್ಡಲ್ಲಿ ಫಸ್ಟು ಸಫಾರಿಗೆ ಅಂತ ಒಂದು ಕ್ಲೋಸ್ ವೆಹಿಕಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಇಳಿಯೋದಕ್ಕೆ ಬಿಡಲ್ಲ. ಆ್ಯಂಡ್ ಆ ಪ್ರಾಣಿ ಪಕ್ಷಿಗಳು ಮಾತ್ರ ಫ್ರೀಯಾಗಿ ಓಡಾಡ್ತಾ ಇರುತ್ತೆ. ದಟ್ ಈಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲ. ಅಲ್ಲಿ ಜಿರಾಫ್, ಝೀಬ್ರಾ ಎಲ್ಲನೂ ಇತ್ತು. ಮೂವಿಂಗ್ ವೆಹಿಕಲಿಂದ ಫುಟೇಜ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ, ಬಟ್ ಸಮ್ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು ಗೈಸ್ ಟು ಸಿ. ಅದಾದ್ಮೇಲೆ ನಾವು ಆಸ್ಟ್ರಿಚ್ ನೋಡಿದ್ವಿ, ಹಾಗೂ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ನೀ ಜಿಂಕೆ ಜಿಂಕೆ ಮರೀನಾ. ತುಂಬ ಜಿಂಕೆಗಳನ್ನ ನೋಡಿದ್ವಿ. ಇದ್ರ ನೆಕ್ಸ್ಟ್ ಕಾಣಿಸೋದು ಬ್ಲ್ಯಾಕ್ ಪಕ್, ನೀಲ್ಗಾಯ್ ಅಥವಾ ಕೃಷ್ಣ ಮೃಗ. ಇದಕ್ಕೆ 3 ಹೆಸರಿದೆ. ನಾವೆಲ್ಲರೂ ಸಿಂಹನ ಕಾಡಲ್ಲಿ, ಟಿವಿಯಲ್ಲಿ, ಝೂ ಅಲ್ಲಿ ನೋಡಿರ್ತೀವಿ. ಆದರೆ ಇವತ್ತು ಓಪನ್ ಝೂ ಅಲ್ಲಿ ನೋಡಿ ಮೀಟಿಂಗ್ ಮಾಡ್ತಾ ಇವೆ. ಯಾಕೆ ಮನುಷ್ಯರು ಬಂದು ಪದೇ ಪದೇ ನಮ್ಮ ವಿಡಿಯೋ ತೆಗುತ್ತಾರೆ, ಇವ್ರೇನು ಸಿಂಹನೇ ನೋಡಿಲ್ವಾ ಲೈಫಲ್ಲಿ ಅಂತ ಮಾತಾಡ್ತಾ ಇದೆ.
ಅದಾದ್ಮೇಲೆ ನಮಗೆ ಕಾಣಿಸಿದ್ದು ಟೆಡ್ಡಿ ಬೇರ್ ಅಲ್ಲ ಕರಡಿ. ಹೂ ಇಸ್ ದಿಸ್ ಡಿಸ್ಟಿಂಗ್ವಿಶ್ಡ್ ಜೆಂಟಲ್ಮ್ಯಾನ್? ದ ಮ್ಯಾನ್ ಆ ವುಮನ್ ಗೊತ್ತಿಲ್ಲ ನನಗೆ. ಇನ್ನೊಂದು ಕರಡಿ ನಾನು ಪೋಸ್ ಕೊಡಬೇಕು ಅಂತ ಪಾಪ ಸುಸ್ತಾಗಿ ನಡ್ಕೊಂಡು ಬಂತು. ಇಲ್ಲಿಂದ ಮುಂದೆ ಇನ್ನೊಂದು ಕರಡಿ ಪೋಸ್ ಕೊಟ್ಟು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿತ್ತು. ಮಸಾಜ್ ತಗೋತಾ ಇತ್ತು ಪಕ್ಷಿಗಳಿಂದ. ಇದಾದಮೇಲೆ ನೆಕ್ಸ್ಟ್ ನಾವು ಹೊರಟಿರೋದು ಮರೀನ್ ಪಾರ್ಕ್. ಅದೇ ಜಾಗದಲ್ಲಿ ಇತ್ತು, ಬಟ್ ನಡ್ಕೊಂಡು ಹೋಗ್ಬೇಕು ಒಳಗೆ. ಎಂಟ್ರಿನೇ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಆ್ಯಸ್ ಎ ಸೈಡ್ ವೆದರ್ ಇಸ್ ವೆದರಿಂಗ್, ಬಟ್ ಮಳೆ ಬಂದು ಎಲ್ಲಿ ನಮ್ಮ ಡೇ ಸ್ಪಾಯ್ಲ್ ಆಗುತ್ತೋ ಅಂತ ಭಯ ಆಗಿತ್ತು. ಒಳಗಡೆ ಹೋದ್ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಯಾವ ಟೈಮಿಗೆ ಯಾವ ಶೋ ಇರುತ್ತೆ ಅಂತ. ಮಿಸ್ ಆದರೆ ಎಲ್ಲಿ ಬರಬೇಕು ಅಂತಲೂ ಹೇಳ್ತಾರೆ. ಎಲ್ಲ ಬ್ರೌಚರಲ್ಲಿ ಹಾಕಿರ್ತಾರೆ ಶೋ ಟೈಮಿಂಗ್ಸ್ ಎಲ್ಲ, ಆ್ಯಂಡ್ ಆ ಬ್ರೌಚರ್ ನಮಗೆ ಕೊಡ್ತಾರೆ. ಇಲ್ಲೇ ಅವರು ಒಂದು ರಿವರ್ ಸಫಾರಿಗೆ ಅಂತ ಹೇಳಿ ಎಕ್ಸ್ಟ್ರಾ 350 ಬಾತ್ ತೊಗೋತಾರೆ ಪರ್ ಹೆಡ್ಡು ಇಫ್ ಯು ವಾಂಟ್, ಬಟ್ ನಾಟ್ ನೀಡೆಡ್. ಐ ವುಡಂಟ್ ರೆಕಮೆಂಡ್ ದ್ಯಾಟ್. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ನಮ್ಮ ಗೈಡ್ ನಮ್ಮನ್ನು ಒಳಗಡೆ ಪ್ರತಿಯೊಂದು ಶೋಗೂ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹಾವು ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದರೆ ಅದಕ್ಕೂ ದುಡ್ಡು ಕೊಡಬೇಕು, ಬಟ್ ಮೊಬೈಲಲ್ಲೇ ತೆಕ್ಕೋಬೋದು ಹೀಗೆ ನಿಂತ್ಕೊಂಡು. ಹಾವನ್ನ ಹೆಗಲ ಮೇಲೆ ಹಾಕ್ಕೊಂಡು ಫೋಟೋ ತೆಗೆಸ್ಕೋಬೋದು, ಆ್ಯಂಡ್ ಒರಾಂಗುಟಾನ್ ಜೊತೆನೂ ಫೋಟೋ ತೆಗೆಸ್ಕೋಬೋದು, ಬಟ್ ಇಟ್ ಇಸ್ ಆಲ್ ಪೇಡ್. ಅಥವಾ ಅದು ಬೇಡ ಅಂದರೆ ಮಕಾವ್ ಅಂತ ಒಂದು ಪಕ್ಷಿ ಇದೆ, ಅದ್ರ ಜೊತೆಗೂ ಫೋಟೋ ತೆಗೆಸ್ಕೊಳ್ಬೋದು. ಇಲ್ಲಿ ತುಂಬ ದೊಡ್ಡ ದೊಡ್ಡ ಫಿಶಸ್ ಆ್ಯಂಡ್ 2 ಡಾಲ್ಫಿನ್ಸ್ ಕೂಡ ಇತ್ತು ಒಳಗಡೆ. ನಾನು ಇಷ್ಟು ದಿನ ಆದಮೇಲೆ ಮುಂಗುಸಿ ನೋಡ್ತಾ ಇರೋದು. ಕ್ಯೂಟಾಗಿದೆ, ಆದರೆ ಅದು ಕ್ಯೂಟ್ ಅಲ್ಲ, ಹಾವನ್ನೇ ಕಚ್ಚಿ ತಿಂದ್ಬಿಡುತ್ತೆ. ಅದಾದ ನೆಕ್ಸ್ಟ್ ನಾವು ಹೋಗಿದ್ದು ಒರಾಂಗುಟಾನ್ ಶೋಗೆ. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದು ಡ್ಯಾನ್ಸ್ ಮಾಡುತ್ತೆ, ಡ್ರಮ್ಸ್ ಬಾರಿಸುತ್ತೆ, ಆ್ಯಂಡ್
ಕಾಮಿಡಿ ಮಾಡುತ್ತೆ, ಫೈಟ್ ಮಾಡುತ್ತೆ. ಮುಂದೆ ಫುಟೇಜಸ್ ಹಾಕಿದ್ದೀನಿ, ನೋಡ್ತಾ ಇರಿ, ಎಂಜಾಯ್ ಮಾಡಿ. ನಾವು ಹೋಗಿದ್ದು ಏಪ್ರಿಲಲ್ಲಿ. ಇಟ್ ವಾಸ್ ಸಮರ್ ಟೈಮ್, ತುಂಬ ಸೆಕೆ ಇತ್ತು. ಹ್ಯಾಂಡ್ ಫ್ಯಾನ್ ತೊಗೊಂಡು ಹೋಗೋದು ಇಸ್ ರೆಕಮೆಂಡೆಡ್ ಈ ವೆದರಲ್ಲಿ ಹೋಗೋದಾದರೆ. ಇವಾಗ ಅಲ್ಲಿ ಸ್ಟಾರ್ಮ್ಸ್ ಇದೆ, ಮಳೆ ಇದೆ ಅಂತ ನ್ಯೂಸಲ್ಲಿ ನೋಡಿದೆ. ಸೊ ಯು ಗೈಸ್ ಹ್ಯಾವ್ ಟು ಪ್ಲ್ಯಾನ್ ಯೋರ್ ಟ್ರಿಪ್ ಬೇಸ್ಡ್ ಆನ್ ದ್ಯಾಟ್. ನೆಕ್ಸ್ಟು ರಿವರ್ ಸಫಾರಿ. ನಾನು ಯಾಕೆ ಬೇಡ ಅಂದೆ ಅಂತ ಈಗ ಅರ್ಥ ಆಗುತ್ತೆ. ನಮಗೂ ಗೊತ್ತಾಗ್ದೇ ಹೋದ್ವಿ. ಸೊ ಐ ಆಮ್ ಸಜೆಸ್ಟಿಂಗ್ ಯು ಗೈಸ್ ಡೋಂಟ್ ಗೋ ಹಿಯರ್. ಎಂಟ್ರಿ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಾ. ತುಂಬ ಒಂಥರ ಹಳ್ಳಿ ವಾತಾವರಣ ಥರ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ನೀವು ಹೋಗ್ತಾನೇ ಇರಬೇಕು. ಅಲ್ಲಿಗೆ ಹೋದ್ಮೇಲೆ ಒಂದು ಬೋಟ್ ಥರ ಕೊಡ್ತಾರೆ, ಅದರಲ್ಲಿ ಕೂಡಿಸ್ತಾರೆ. ನಾವು ತುಂಬ ಎಕ್ಸೈಟ್ ಆಗಿದ್ವಿ. ಎಂಟ್ರಿ ಇಷ್ಟು ಚೆನ್ನಾಗಿದೆ ಅಂದರೆ ರಿವರ್ ಸಫಾರಿ ಹೇಗಿರುತ್ತೆ ಅಂತ. ಬೋಟಲ್ಲಿ ಕುತ್ಕೊಂಡ್ಮೇಲೆ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗಲ್ಲಿ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಹೊಗೆ ಎಲ್ಲ ನೋಡಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಪೂರ್ತಿ ಗಲೀಜು ನೀರಲ್ಲಿ ಆಟೋಮ್ಯಾಟಿಕ್ ಬೋಟ್ ಹಾಕಿ ಬಿಟ್ಬಿಡ್ತಾರೆ ಎಷ್ಟೇ ಜನನ. ಆ್ಯಂಡ್ ನಾವು ಹೋಗ್ತಾ ಇರಬೇಕು, ಬೋಟ್ ಹೋಗ್ತಾ ಇರುತ್ತೆ. ಅದು ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ವಿ ನಾವಂತೂ. ಇಟ್ ವಾಸ್ ದ್ಯಾಟ್ ಬೋರಿಂಗ್. ಹೊರಗಡೆ ಒರಿಜಿನಲ್ ಪ್ರಾಣಿಗಳನ್ನ ಇಟ್ಕೊಂಡು ದುಡ್ಡು ಕೊಟ್ಟು ಇಲ್ಲಿ ಗೊಂಬೆಗಳನ್ನ ನೋಡೋಕ್ಕೆ ಬಂದಂಗೆ ಆಯಿತು. ಇಟ್ ಈಸ್ ನಾಟ್ ವರ್ತ್ ಯುವರ್ ಟೈಮ್ ಇನ್ ಮನಿ. ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಮನಿ ಹಿಯರ್. ನಿಮ್ಮ ಮಕ್ಕಳ ಜೊತೆ ಹೋಗಿದ್ರೆ ಅವಾಗ ಮಾತ್ರ ಇಲ್ಲಿಗೆ ಹೋಗೋದು ಓಕೆ, ಅದರ್ವೈಸ್ ನೋ. ಇಲ್ಲೇ ಈ ವಿಡಿಯೋಲೇ ನೋಡಿಬಿಡಿ. ಮತ್ತೆ ಅಲ್ಲಿಗೆ ಅಕಸ್ಮಾತ್ ನೀವೇನಾದರೂ ನೋಡ್ಕೊಂಡು ಹೋಗ್ತಾ ಇದ್ರೆ ಈ ವಿಡಿಯೋನ, ಪ್ಲೀಸ್ ಡೋಂಟ್ ಗೋ ದೇರ್. ಫೈನಲಿ ಇಟ್ ಎಂಡೆಡ್ ಗೈಸ್, ಫೈನಲಿ. ಅಲ್ಲಿಂದ ಫಸ್ಟು ಹೊರಗೆ ಹೋದ್ವಿ ಆ್ಯಂಡ್ ಹಸಿವಾಗಿತ್ತು ಅಂತ ಲಂಚ್ಗೆ ಹೋದ್ವಿ. ಥ್ಯಾಂಕ್ಫುಲಿ ವೆಜಿಟೇರಿಯನ್ ಫುಡ್ ಇತ್ತು. ಈ ಸಲ ಬರೀ ಸ್ಯಾಲೆಡ್ ಅಲ್ಲ, ರೈಸ್ ರೋಟಿನೂ ಇತ್ತು. ಆದರೆ ಇವ್ರು ಮಾಡೋ ರೈಸ್ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅದು ನಮ್ಮ ಸೌತ್ ಇಂಡಿಯನ್ಸ್ಗೆ ಅದು ಕರೆಕ್ಟ್ ಆಗಲ್ಲ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ವಿ ವೆಂಟ್ ಟು ಎಲಿಫೆಂಟ್ ಶೋ. ಎಲಿಫೆಂಟ್ ಬರೋಕ್ಕೂ ಮುಂಚೆ ಇವರೇ ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ, ಗ್ರೇಸ್ಫುಲ್ಲಾಗಿ ಡ್ಯಾನ್ಸ್ ಮಾಡ್ತಾರೆ. ಅದಾದಮೇಲೆ ಎಲಿಫೆಂಟ್ಸ್ ಬಂದು ಅದು ಕೂಡ ಡ್ಯಾನ್ಸ್ ಮಾಡುತ್ತೆ. ಯು ಗೋನಾ ಸೀ ದ್ಯಾಟ್ ಇನ್ ದ ವಿಡಿಯೋ ನಾವ್.
ಇಟ್ ನೆವರ್ ಫೆಲ್ಟ್ ಲೈಕ್ ಪ್ರಾಣಿಗಳನ್ನ ಟಾರ್ಚರ್ ಮಾಡಿದ್ದಾರೆ ಅಂತ. ತುಂಬ ಖುಷಿಯಿಂದ ಇದ್ವು ಈ ಆನೆಗಳು. ತಲೆಯಲ್ಲಿ ಆಡಿಸ್ಕೊಂಡು ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ವು. ಸ್ಟಂಟ್ಸ್ ಮಾಡುತ್ತೆ ಆ್ಯಂಡ್ ಪೇಂಟಿಂಗ್ ಕೂಡ ಮಾಡ್ತು ಒಂದು ಆನೆ. ಇದ್ರ ನೆಕ್ಸ್ಟ್ ನಾವು ಹೋಗಿದ್ದು ಡಾಲ್ಫಿನ್ ಶೋಗೆ. ಡಾಲ್ಫಿನ್ ಮೂಡ್ ಯಾಕೋ ಸರಿ ಇರಲಿಲ್ಲ, ಹೇಳಿದ ಸ್ಟಂಟ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಬಟ್ ಇಟ್ ವಾಸ್ ಫನ್ ಗೈಸ್. ಯಾರಾದರೂ ಸಫಾರಿ ವರ್ಲ್ಡ್ಗೆ ಹೋಗ್ತಾ ಇದ್ದರೆ ಈ ಶೋಸ್ನ ಮಿಸ್ ಮಾಡ್ಕೋಬೇಡಿ, ಖಂಡಿತ ಅಟೆಂಡ್ ಮಾಡಿ. ಎಕ್ಸೆಪ್ಟ್ ಫಾರ್ ರಿವರ್ ಸಫಾರಿ ಎವ್ರಿಥಿಂಗ್ ಇಸ್ ವರ್ತ್ ಅ ವಾಚ್. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸೀ ಲಯನ್ ಶೋಗೆ. ಅದು ತುಂಬ ಚೆನ್ನಾಗಿತ್ತು.
ಇದಾದಮೇಲೆ ಆಗಿದ್ದು ಸ್ಪೈ ವಾರ್ ಅಂತ ಆ್ಯಕ್ಷನ್ ಶೋದು ಸಖತ್ತಾಗಿತ್ತು. ದಿಸ್ ಇಸ್ ಅ ಮಸ್ಟ್ ವಾಚ್, ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಅಲ್ಲೇ ನೀರಲ್ಲಿ ಸ್ಟಂಟ್ಸ್ ಮಾಡ್ತಾರೆ, ಫೈರ್ ಸ್ಟಂಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಆ್ಯಂಡ್ ಜಿಪ್ ಲೈನಿಂಗು ಮಾಡ್ತಾರೆ. ಚೆನ್ನಾಗಿತ್ತು ಇದು. ಅಲ್ಲಿಂದ ಬಂದಮೇಲೆ ನಾವು ನೆಕ್ಸ್ಟ್ ನಾವೇ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಚಾತುಚಕ್ ಮಾರ್ಕೆಟ್ಗೆ ಹೋಗ್ತಿದ್ವಿ. ಮಧ್ಯದಲ್ಲಿ ಟ್ರಾಫಿಕ್ ನೋಡಿದ್ವಿ, ಸಿಲ್ಕ್ ಬೋರ್ಡ್ ಜಂಕ್ಷನ್ ನೆನಪಾಯಿತು ನನಗೆ. ಆ್ಯಂಡ್ ಈ ಚಾತುಚಕ್ ಮಾರ್ಕೆಟ್ ಇಲ್ಲಿನ ಲೋಕಲ್ಸ್ಗಿರೋ ಮಾರ್ಕೆಟ್. ಇದು ತುಂಬ ಗೇಟ್ಸ್ ಇದೆ, ಇಲ್ಲಿ ತುಂಬ ಎಂಟ್ರಿಗಳಿದೆ ಆ್ಯಂಡ್ ಮುಗಿತಾನೇ ಇರಲಿಲ್ಲ ಎಷ್ಟು ಹೋದ್ರೂ. ಇಟ್ಸ್ ಅ ವೀಕೆಂಡ್ ಮಾರ್ಕೆಟ್ ಆ್ಯಂಡ್ ಇಟ್ ವಾಸ್ ವೆರಿ ಬಿಗ್, ಹ್ಯೂಜ್. ಇಲ್ಲಿಗೆ ಬರುವಾಗ ಕ್ಯಾಬ್ನವರು ಇಫ್ ಯು ಆರ್ ಇನ್ ಅ ಸಿಟಿ ಸೆಂಟರ್, ನಿಮ್ಮ ಹೋಟೆಲಿಂದ ಇಲ್ಲಿಗೆ ಬರೋದಕ್ಕೆ 2 ವೇಸ್ ಇರುತ್ತೆ. ಒಂದು ವಯಾದ ಹೈವೇ, ಇನ್ನೊಂದು ವಿತೌಟ್ ದ ಹೈವೇ, ರೈಟ್? ಸೊ ಹೈವೇ ಮೇಲೆ ಹೋಗ್ಬೇಕಂದ್ರೆ ಟೋಲ್ ಕಟ್ಟಬೇಕು ಅಂತ ಹೇಳಿ 50 ಬಾತ್ ಎಕ್ಸ್ಟ್ರಾ ತೊಗೊಳ್ತಾರೆ. ಸೊ ಯು ಕ್ಯಾನ್ ಚೂಸ್ ದಿ ಅದರ್ ರೂಟ್. ಅವ್ರಿಗೆ ಹೇಳಿಬಿಟ್ಟು ಸ್ವಲ್ಪ ಅರ್ಧ ಗಂಟೆ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಚೂಸ್ ದಿ ಅದರ್ ರೂಟ್ ಇಫ್ ಯು ವಾಂಟ್ ಟು ಸೇವ್ ಮನಿ. ಇಫ್ ಯು ವಾಂಟ್ ಟು ಸೇವ್ ಟೈಮ್, ಪೇ 50 ಬಾತ್. ಇಲ್ಲಿ ಫುಲ್ ಸುತ್ತಾಡಿ ಸುಸ್ತಾಗಿ ಈ ಕಡೆಗೆ ನಾವು ಮನೆ ಕಡೆ, ನಮ್ಮ ಹೋಟೆಲ್ ರೂಮ್ ಕಡೆ ಹೊರಟ್ವಿ. ಆ್ಯಂಡ್ ಅಲ್ಲಿಗೆ ಹೋಗಿ ನಮಗೆ ನಾವು ತಂದಿದ್ದ ರೆಡಿಮೇಡ್ ಉಪ್ಮಾ ಮಿಕ್ಸ್ನ ಹಾಕ್ಕೊಂಡು ತಿಂದ್ವಿ. ಥ್ಯಾಂಕ್ಸ್ ಟು MTR ಅದನ್ನೇ ತಿಂದ್ವಿ. ಗಿರ್ಮಿಟ್ ತಂದಿದ್ವಿ, ಅದನ್ನು ತಿಂದ್ವಿ. ಆ್ಯಂಡ್ ವಿ ಹ್ಯಾಡ್ ಆರ್ ಡಿನ್ನರ್ ದೇರ್ ಓನ್ಲಿ. ಸೊ ಫಾರ್ ವೆಜಿಟೇರಿಯನ್ಸ್ ದಿಸ್ ಇಸ್ ಅ ಮಸ್ಟ್ ದಟ್ ಯು ಹ್ಯಾವ್ ಟು ಕ್ಯಾರಿ ರೆಡಿಮೇಡ್ ಮಿಕ್ಸಸ್ ವಿತ್ ಯು. So I'm ending my day 2 vlog here and thanks for watching. ಇಲ್ಲಿ ತನಕ ನೆಕ್ಸ್ಟ್ ವೀಕ್ day 3 vlog ಹಾಕ್ತೀನಿ, ನೋಡ್ತಾ ಇರಿ. ಬಾಯ್ ಬಾಯ್.